ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ SK ಕರ್ನಾಟಕ ಸಪೋರ್ಟ್. ಹಾಗೂ ಈ ಪಿಕ್ಚರ್ ಅನ್ನ ನೋಡಿ, ಇಲ್ಲಿ ನಿಮಗೆ ಎರಡು ಲೈನ್ಸ್ ಗಳು ಕಾಣಿಸ್ತಾ ಇರಬಹುದು, ರೈಟ್? ನೋಡಿ, ಇಲ್ಲಿ ಒಂದಿದೆ, ಮತ್ತೊಂದು ಇಲ್ಲಿ ಒಂದಿದೆ. ಓಕೆ, ಈಗ ಇಲ್ಲಿ ನನ್ನ ಒಂದು ಪ್ರಶ್ನೆ ಇದೆ. ಅದು ಏನಪ್ಪಾ ಅಂತ ಅಂದ್ರೆ, ಈ ಲೈನು ಮತ್ತು ಈ ಲೈನ್, ಈ ಎರಡು ಲೈನ್ಸ್ ಗಳಲ್ಲಿ ಯಾವ ಲೈನ್ ದೊಡ್ಡದಾಗಿದೆ? ಇದು ದೊಡ್ಡದಾಗಿದೆಯೋ ಅಥವಾ ಇದು ದೊಡ್ಡದಾಗಿದೆ? ನಿಮ್ಮ ಹತ್ರ ಸಮಯವಿದೆ 5 ಸೆಕೆಂಡ್ಸ್ ಗಳು. ಓಕೆ, ಸೊ ಲೆಟ್ಸ್ ಗೋ. 1 2 3 4 5. ಈ ಲೈನ್ ದೊಡ್ಡದಾಗಿದೆ, ರೈಟ್? ಬಟ್ ನಿಮ್ಮ ಮೆದುಳು ರಾಂಗ್ ಆನ್ಸರ್ ಮಾಡ್ತಾ ಇದೆ. ಯಾಕೆಂದ್ರೆ ಇವೆರಡೂ ಲೈನ್ಸ್ ಗಳು ಸೇಮ್ ಆಗಿದಾವೆ. ನಂಬಿಕೆ ಆಗ್ತಾ ಇಲ್ವಾ? ಓಕೆ, ನಿಮ್ಮ ಹತ್ರ ಒಂದು ಯಾವ್ದಾದ್ರೆ ಸ್ಕೇಲ್ ಅಥವಾ ಸ್ಟ್ರೈಟ್ ಆಗಿರುವ ವಸ್ತು ಇದ್ರೆ ನೀವು ಮಾಪನ ಮಾಡಿ ನೋಡಬಹುದು. ಈ ಲೈನ್ ನ ಲೆಂತ್ ಎಷ್ಟಿದೆ ಅಷ್ಟೇ ಲೆಂತ್ ಈ ಲೈನ್ ಕೂಡ ಆಗಿದೆ. ಆಕ್ಚುಲಿ ಇದೊಂದು ತರಹದ ಇಲ್ಯೂಷನ್ ಆಗಿದೆ, ನಿಮ್ಮ ಕಣ್ಣಿನ ಒಂದು ಭ್ರಮೆ ಆಗಿದೆ. ಈ ಪಿಕ್ಚರ್ ನಲ್ಲಿರುವ ಈ ಅಡ್ಡದಾಗಿರುವ ಲೈನ್ಸ್ ಗಳಿಗೆ ಈ ಮೇಲಿನ ಲೈನ್ ಅಂಟಿಕೊಂಡಿದೆ ಮತ್ತು ಈ ಕೆಳಗಿನ ಲೈನ್ ಅಂಟಿಕೊಂಡಿಲ್ಲ. ಆಗ ನಮ್ಮ ಮೆದುಳು ಕನ್ಫ್ಯೂಷನ್ ನಲ್ಲಿ ಹೋಗಿ ಬಿಟ್ಟು ಬಿಡುತ್ತೆ. ದೂರದಿಂದ ನೋಡಿದ್ರೆ ಇದು ದೊಡ್ಡದಾಗಿದೆ ಎಂದು ನಮಗೆ ತಿಳಿಯುತ್ತೆ, ಆದ್ರೆ ಇದನ್ನ ಮಾಪನ ಮಾಡಿ ನೋಡಿದ್ರೆ ನಮಗೆ ಆಕ್ಚುಲ್ ರಿಯಾಲಿಟಿ ಗೊತ್ತಾಗುತ್ತೆ. ಹೇಗಿತ್ತು? ಅಮೇಜಿಂಗ್ ಆಗಿತ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಇದೆ ಮಾಯವಾಗುವ ಇಲ್ಯೂಷನ್. ಈ ಇಮೇಜ್ ಅನ್ನ ನೋಡಿ, ಇದರ ಮಧ್ಯದಲ್ಲಿರುವ ಈ ಪ್ಲಸ್ ಮಾರ್ಕ್ ನ 4 ಕಡೆಗೆ ಗುಲಾಬಿ ಬಣ್ಣದ ರೌಂಡ್ ಸರ್ಕಲ್ಸ್ ಗಳನ್ನ ನೀವು ಕಾಣ್ತಾ ಇರಬಹುದು, ರೈಟ್? ಓಕೆ, ಈಗ ನೋಡಿ, ಇಲ್ಲಿ ನಿಮ್ಗೆ ಒಂದು ಜಾದೂ ಕಾಣಿಸಿಕೊಳ್ಳುತ್ತೆ. ಈ ಇಮೇಜ್ ನ ಮಧ್ಯದಲ್ಲಿ ಒಂದು ಪ್ಲಸ್ ಮಾರ್ಕ್ ಇದೆ. ನೀವು ಈ ಪ್ಲಸ್ ಮಾರ್ಕ್ ಅನ್ನ ನೋಡ್ತಾ ಇರಿ. ಒಂದು 10 ಸೆಕೆಂಡ್ ತನಕ ಈ ಪ್ಲಸ್ ಮಾರ್ಕ್ ಅನ್ನ ನೋಡ್ತಾ ಇರಿ. ಓಕೆ, ಸೊ ಲೆಟ್ಸ್ ಗೋ. 1 2 3 4 5 6 7 8 9 10. ಇನ್ನು ಅದೇ ಪ್ಲಸ್ ಮಾರ್ಕ್ ಅನ್ನ ನೋಡ್ತಾ ಇರಿ. ನಿಮಗೆ ಕೇವಲ ಒಂದೇ ಸರ್ಕಲ್ ಅಥವಾ ಬಾಲ್ 4 ಕಡೆಗೆ ತಿರುಗ್ತಾ ಇರೋದು ಕಾಣ್ತಾ ಇರಬಹುದು, ರೈಟ್? ಈಗ ನಾರ್ಮಲ್ ಆಗಿ ಪುನಃ ಈ ಪಿಕ್ಚರ್ ಅನ್ನ ನೋಡಿ, ನಿಮಗೆ ಮೊದಲಿನ ಹಾಗೆ ಗುಲಾಬಿ ಬಣ್ಣದ ರೌಂಡ್ ಸರ್ಕಲ್ಸ್ ಗಳು ಕಾಣಿಸಿಕೊಳ್ತವೆ. ಯಾವಾಗ ನೀವು ಈ ಪ್ಲಸ್ ಮಾರ್ಕ್ ಮೇಲೆ ಫೋಕಸ್ ಅನ್ನ ಮಾಡ್ತೀರಿ, ಆಗ ಈ ಎಲ್ಲಾ ಡಾಟ್ಸ್ ಗಳು ಮಾಯವಾಗಿ ಬಿಡ್ಬಿಡ್ತವೆ ಮತ್ತು ಕೇವಲ ಒಂದೇ ಒಂದು ಡಾಟ್ ತಿರುಗ್ತಾ ಇರೋದು ನಮಗೆ ಕಾಣಿಸಿಕೊಳ್ಳುತ್ತೆ. ಬಟ್ ಇದು ಕೂಡ ಒಂದು ತರಹದ ನಿಮ್ಮ ಮೆದುಳಿನ ಇಲ್ಯೂಷನ್ ಇದೆ, ಬೇರೆ ಏನೂ ಇಲ್ಲ. ಬಟ್ ಇಂಟ್ರೆಸ್ಟಿಂಗ್, isn't it? ಓಕೆ, ಸೊ ನೆಕ್ಸ್ಟ್ ಇದೆ ಓಡುತ್ತಾ ಇರುವ ಮನುಷ್ಯನೋ ಅಥವಾ ನಾಯಿ. ಈ ಇಮೇಜ್ ಅನ್ನ ನೋಡಿ, ನಿಮಗೆ ಒಬ್ಬ ಮನುಷ್ಯ ಆಚೆ ಕಡೆಗೆ ಎಲ್ಲಿಯೋ ಓಡ್ತಾ ಇರೋದು ನಿಮಗೆ ಕಾಣ್ತಾ ಇರಬಹುದು, ರೈಟ್? ಓಕೆ, ಇಲ್ಲಿ ಒಬ್ಬ ಮನುಷ್ಯನ ಜೊತೆಗೆ ಒಂದು ನಾಯಿ ಕೂಡ ಓಡ್ತಾ ಇದೆ. ಆ ನಾಯಿ ಎಲ್ಲಿದೆ ಎಂಬುದನ್ನ ನೀವು 10 ಸೆಕೆಂಡ್ಸ್ ಗಳಲ್ಲಿ ಹುಡುಕಬೇಕು. ಓಕೆ, ಸೊ ಲೆಟ್ಸ್ ಗೋ. 1 2 3 4 5 6 7 8 9 10. ಹುಡುಕಿದ್ರಾ? ನೋಡಿ, ಇಲ್ಲಿದೆ ಆ ನಾಯಿ. ಇಲ್ಲಿ ನಾಯಿಯ ಕಾಲುಗಳು ಇದಾವೆ, ಇಲ್ಲಿ ಬಾಲವಿದೆ, ಇಲ್ಲಿ ನಾಯಿಯ 2 ಕಿವಿಗಳು ಮತ್ತು ಇದಿದೆ ನಾಯಿಯ ಮೂಗು ಮತ್ತು ಬಾಯಿ. ವಾವ್, ಮೈಂಡ್ ಬ್ಲೋವಿಂಗ್, isn't it? ಓಕೆ, ಸೊ ನೆಕ್ಸ್ಟ್ ಇದೆ ಪ್ಯಾರಿಸ್ ಟ್ರಿಕ್. ಈ ಪಿಕ್ ಅನ್ನ ನೋಡಿ, ಇದೊಂದು ಟ್ರಯಾಂಗಲ್ ಅಂದ್ರೆ ತ್ರಿಭುಜವಾಗಿದೆ. ಓಕೆ, ಇದರೊಳಗೆ ಏನೋ ಸಿಂಪಲ್ ಆಗಿರುವ ಏನೋ ಬರ್ದಿರೋದು ನೀವು ಕಾಣಬಹುದು, ರೈಟ್? ಓಕೆ, ಈಗ ನೀವು ಇದರಲ್ಲಿ ಬರ್ದಿರೋದು ಓದಿ. ಏನ್ ಬರ್ದಿದ್ದಾರೆ ಅಂತ ನೀವು ನೋಡಿ ಓದಿ. ಓಕೆ, ನಿಮ್ ಹತ್ರ ಸಮಯವಿದೆ 6 ಸೆಕೆಂಡ್ಸ್ ಗಳು. ಓಕೆ, ಸೊ ಲೆಟ್ಸ್ ಗೋ. 1 2 3 4 5 6. ಏನ್ ಬರ್ದಿರೋದು ಕೊಂಡಿತ್ತು? ಪ್ಯಾರಿಸ್ ಇನ್ ದ ಸ್ಪ್ರಿಂಗ್. ಪ್ಯಾರಿಸ್ ಇನ್ ದ ಸ್ಪ್ರಿಂಗ್. ಇದರಲ್ಲಿ ಏನ್ ವಿಚಿತ್ರ ವಿಷಯವಿದೆ ಸರ್? ಪ್ಯಾರಿಸ್ ಇನ್ ದ ಸ್ಪ್ರಿಂಗ್ ಅಂತ ಒಂದು ಸಿಂಪಲ್ ಆಗಿರುವ ಸೆಂಟೆನ್ಸ್ ಇದೆ ತಾನೆ, ಮತ್ತೇನೂ ಇಲ್ಲ. ಪ್ಯಾರಿಸ್ ಇನ್ ದ ಸ್ಪ್ರಿಂಗ್, ರೈಟ್? ಏನ್ ಆಗಬಹುದು? ನಾನು ನೀವು ಓದುತ್ತಾ ಇರುವುದು ತಪ್ಪು ಅಂತ ಹೇಳಿದ್ಮೇಲೆ ನೋಡಿ, ಆಕ್ಚುಲಿ ಇದರಲ್ಲಿ ಪ್ಯಾರಿಸ್ ಇನ್ ದ ಸ್ಪ್ರಿಂಗ್ ಅಂತ ಬರ್ತಿದ್ದಾರೆ. ಏನಂತ ಬರ್ತಿದ್ದಾರೆ? ಪ್ಯಾರಿಸ್ ಇನ್ ದ ಸ್ಪ್ರಿಂಗ್ ಅಂತ ಬರ್ತಿದ್ದಾರೆ. ಓ ಮೈ ಗಾಶ್, 2 ಸಲ ದ ಅಂತ ಸೆಂಟೆನ್ಸ್ ನಲ್ಲಿತ್ತು. ಬಟ್ ನೀವು ಏನಂತ ಓದಿದ್ರಿ? ಪ್ಯಾರಿಸ್ ಇನ್ ದ ಸ್ಪ್ರಿಂಗ್ ಅಂತ, ರೈಟ್? ಇದೇ ತಾನೇ ಓದಿರೋದು. ಬಟ್ ರಿಯಾಲಿಟಿಯಲ್ಲಿ ಇಲ್ಲಿ 2 ಸಲ ದ ಅಂತ ವರ್ಡ್ಸ್ ಗಳು ಇದಾವೆ. ಇದನ್ನ ನೀವು ನೋಟಿಸ್ ಮಾಡಿದ್ರಾ? ಮಾಡಿದ್ರು ಸಹ ಕೇವಲ 2-3% ಜನರು ಅಷ್ಟೇ ನೋಟಿಸ್ ಮಾಡಿರ್ತಾರೆ. ವಾಸ್ತವವಾಗಿ ನಮ್ಮ ಮೆದುಳು ಅನೇಕ ಇನ್ಫಾರ್ಮೇಶನ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ಬಿಡುತ್ತೆ. ಸೊ ಈ ಕಾರಣ ನಿಮಗೆ ಕೇವಲ ಪ್ಯಾರಿಸ್ ಇನ್ ದ ಸ್ಪ್ರಿಂಗ್ ಎನ್ನುವ ಸೆಂಟೆನ್ಸ್ ಕಂಡಿತ್ತು. ಓಕೆ, ಸೊ ನೆಕ್ಸ್ಟ್ ಇದೆ ದೊಡ್ಡದು ಅಥವಾ ಚಿಕ್ಕದು. ಈಗ ಈ ಮಂಜಾಗಿರುವ ಇಮೇಜ್ ಅನ್ನ ನೋಡಿ, ಇಲ್ಲಿ ನಿಮಗೆ 2 ಮಾನ್ಸ್ಟರ್ಸ್ ಗಳು ಕಾಣಿಸ್ತಾ ಇರಬಹುದು, ರೈಟ್? ಓಕೆ, ಇಲ್ಲಿ ನನ್ನ ಒಂದು ಪ್ರಶ್ನೆ ಇದೆ. ಅದು ಏನಪ್ಪಾ ಅಂತ ಅಂದ್ರೆ, ಈ 2 ಮಾನ್ಸ್ಟರ್ಸ್ ಗಳಲ್ಲಿ ಯಾವ ಮಾನ್ಸ್ಟರ್ ದೊಡ್ಡದಾಗಿದೆ? ಇದು ದೊಡ್ಡದಾಗಿದೆಯೋ ಅಥವಾ ಇದು ದೊಡ್ಡದಾಗಿದೆ? ನಿಮ್ಮ ಹತ್ರ ಸಮಯವಿದೆ 7 ಸೆಕೆಂಡ್ಸ್ ಗಳು. ಓಕೆ, ಸೊ ಲೆಟ್ಸ್ ಗೋ. 1 2 3 4 5 6 7. ಇದು ದೊಡ್ಡದಾಗಿದೆ, ಹೌದಲ್ವಾ? ಬಟ್ ರಾಂಗ್ ಆನ್ಸರ್. ಆಕ್ಚುಲಿ ಈ 2 ಮಾನ್ಸ್ಟರ್ಸ್ ಗಳ ಸೈಜ್ ಸೇಮ್ ಆಗಿದೆ.
ನಂಬಿಕೆ ಆಗ್ತಾ ಇಲ್ವಾ? ಓಕೆ, ಸ್ಕೇಲ್ ಅಥವಾ ಬೇರೆ ಯಾವ್ದಾದ್ರೂ ಸ್ಟ್ರೈಟ್ ಆಗಿರುವ ವಸ್ತುವನ್ನ ತಗೊಳ್ಳಿ ಮತ್ತು ಅಳತೆ ಮಾಡಿ ನೋಡಿ. ಓಕೆ, ಅದ್ಭುತವಾಗಿರುವ ಇಲ್ಯೂಷನ್ ಇದೆ, ಫ್ಯಾಂಟಾಸ್ಟಿಕ್, ರೈಟ್? ಓಕೆ, ಸೊ ನೆಕ್ಸ್ಟ್ ಇದೆ ಅ ಸೀಕ್ರೆಟ್ ಪರ್ಸನ್. ಈ ಇಮೇಜ್ ಅನ್ನ ಸ್ವಲ್ಪ ಕ್ಲೋಸ್ ಆಗಿ ನೋಡಿ. ಏನೋ ವಿಚಿತ್ರವಿಲ್ಲ, ಬಟ್ ಈಗ ನಾನು ನಿಮಗೆ ಈ ಜಗತ್ತಿನ ಒಂದು ಅಮೇಜಿಂಗ್ ಆಗಿರುವಂತ ವಸ್ತುವಿನ ಅನುಭವ ಮಾಡಿಸ್ತೀನಿ. ನೋಡಿ, ಈ ಇಮೇಜ್ ನ ಸೆಂಟರ್ ಈ ಕಪ್ಪಾಗಿರುವ ಪಾರ್ಟ್ ಇದೆ. ಇದನ್ನ ನೀವು ನೋಡ್ತಾ ಇರಿ 45 ಸೆಕೆಂಡ್ಸ್ ಗಳ ತನಕ. ಓಕೆ, 45 ಸೆಕೆಂಡ್ಸ್ ಇದಾದ್ಮೇಲೆ ಇದರ ಪಕ್ಕದಲ್ಲಿರುವ ಈ ವೈಟ್ ಏರಿಯಾದಲ್ಲಿ ನೀವು ನಿಮ್ಮ ಕಣ್ಣುಗಳನ್ನ ಮಿಟುಕಿಸದೆ 5 ಸೆಕೆಂಡ್ಸ್ ಗಳ ತನಕ ನೋಡಬೇಕು. ಹಿಂದಿನ ಪಾರ್ಟ್ 1 ವಿಡಿಯೋದಲ್ಲಿ ಹೇಗೆ ನೋಡಿದ್ರಿ ಹಾಗೆಯೇ ಇಲ್ಲಿ ನೋಡಬೇಕು. ಆಗ ನಿಮಗೆ ಇಲ್ಲಿ ಒಬ್ಬ ವ್ಯಕ್ತಿಯು ಫಾರ್ಮ್ ಆಗುವುದು ಕಾಣಿಸಿಕೊಳ್ಳುತ್ತೆ. ಓಕೆ, ಸೊ ಲೆಟ್ಸ್ ಗೋ. 1 2 3. ಈಗ ಬೇಗನೆ ಈ ಸೈಡ್ ನಲ್ಲಿರುವ ವೈಟ್ ಏರಿಯಾದಲ್ಲಿ ಕಣ್ಣುಗಳನ್ನ ಮಿಟುಕಿಸದೆ ನೋಡ್ತಾ ಇರಿ. 1 2 3 4 5 6. ವಾವ್, ಯಾರಿದ್ದಾರೆ ಅವರು? ಇದ್ದಾರೆ ಒಬ್ಬ ಸೀಕ್ರೆಟ್ ವ್ಯಕ್ತಿ. ಲಿಟ್ರಲಿ ವಂಡರ್ಫುಲ್ ಆಗಿದೆ, ರೈಟ್? ಸೊ ಇವತ್ತಿಗೆ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಾರ್ಟ್ 3 ವಿಡಿಯೋಗೆ ಕಮೆಂಟ್ ಮಾಡಿ. ಇದರ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.